ಈಗ ಕಾರ್ಯಕ್ರಮದ ಜೊತೆಗೆ ಪ್ರಸ್ತುತ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷರು, ಹಲವಾರು ವರ್ಷಗಳ ಕಾಲ सद्गुरु देवता रक्षा कलावास गौरव पंडित वाग्देव शर्मा हम भव्यादि में हम भव्या
ಕಳೆದ 21 ವರ್ಷಗಳಿಂದ ಸತ್ಯನಾರಾಯಣ ವೃತ್ತದ ಉದ್ಯಾಪನ 108 ಕಳಸ ಸ್ಥಾಪನೆ ಮುಖಾಂತರ ಚಿನ್ನ ಬೆಳ್ಳಿ ಕೆಲಸಗಾರ ಸಂಘದ ದಾವಣಗೆರೆ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಹಾಗೆಯೇ ಇದರ ಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಇದರ ಕಾರ್ಯಕ್ರಮ ಹಾಗೂ ಹೋಮದ ಕಾರ್ಯಕ್ರಮ ಇವತ್ತು ನಡೆಯಲಿದೆ. ಇದರ ಅಧ್ಯಕ್ಷರಾದಂತಹ ದೇವಿದಾಸ್ ಸುಬ್ರಾಯ ರೇವಣಕರ್ 2006 ಅಧ್ಯಕ್ಷರು ಚಿನ್ನ ಬೆಳ್ಳಿ ಕೆಲಸಗಾರ ಸಂಘ ದಾವಣಗೆರೆ, ಕಾರ್ಯಾಧ್ಯಕ್ಷರಾಗಿ ರಾಮಚಂದ್ರ ಎಚ್ ರಾಯ್ಕರ್, ವಿನಾಯಕ್ ಪಾಂಡುರಂಗ ಗಣೇಕರ್ ಪಿಬಿವಿ, ಶಂಕರ್ ಎನ್ ವಿಠಲ್ಕರ್ ಕಚೇರಿ, ಸತ್ಯನಾರಾಯಣ ಎಸ್ ರಾಯ್ಕರ್, ಸತೀಶ್ ಎಸ್ ಸಾನಮ್, ವಾಸುದೇವ್ ಎಲ್ ರಾಯ್ಕರ್, ರಾಜೇಶ್ ಟಿ ರೇವಣಕರ್ ನೆಲ್ಲೂರು, ನಲ್ಲೂರು, ಅರುಣಾಚಲ ರೇವಣಕರ್, ಭೈರವೇಶ್ವರ್ ಎಸ್ ಕುರ್ಡೇಕರ್, ರಾಘವೇಂದ್ರ ನರಸಿಂಹ ದಿವಾಕರ್ ಅಡಗಲಿ, ರಮಾಕಾಂತ್ ಎಸ್ ಗಣೇಕರ್ ಬ್ಯಾಡಗಿ, ರಾಘವೇಂದ್ರ ಜಿ ಗಣೇಕರ್ ಬಿಬಿಬಿ ಹಾಗೂ ವಿಠಲ್ ಅವಾಜಿ ಭಟ್ ಅವರು ಕಾರ್ಯಾಧ್ಯಕ್ಷರುಗಳಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಉಪಾಧ್ಯಕ್ಷರುಗಳಾಗಿ ಸುರೇಶ್ ಎನ್ ಶೇಟ್, ಜನಾರ್ದನ್ ಕೆ ಶೇಟ್, ಸುಬ್ಬರಾವ್ ಡಿ ಎನ್, ಅಶೋಕ್ ಡಿ ಜನ್ನೋ, ದಿನೇಶ್ ನಾಗೇಶ್ ಶೇಟ್, ವಿಮಲೇಶ್ವರ್ ಜಿ ರೇವಣಕರ್, ಜಗನ್ನಾಥ್ ಎಸ್ ಗರ್ಣೇಕರ್, ರಾಘವೇಂದ್ರ ಎಂ ಶೇಟ್, ಅನಿಲ್ ಕುಮಾರ್ ಪಿ ಪಾಲಕರ್, ಮಂಜುನಾಥ್ ಆರ್ ಗರ್ಣೇಕರ್ ಬೆತ್ನಾಳ್, ಸೂರಜ್ ಬಿ ರೇವಣಕರ್, ಬಾಬಾನಂದ್ ನಾಗೇಶ್ ಅಣವೇಕರ್, ಗಣೇಶ್ ಜಿ ಶೇಟ್, ಗುರುನಾಥ್ ಗುರ್ಡೆ, ಸತೀಶ್ ಜಿ ರಾಯ್ಕರ್, ವಿನೋದ್ ಆರ್ ಗರ್ಣೇಕರ್, ನಾಗರಾಜ್ ಕೆ ರಾಯ್ಕರ್ ಶಿಕಾರಿಪುರ, ಶಿವಾನಂದ್ ವಿ ಶೇಟ್ ಸಿದ್ದಾಪುರ, ಲಕ್ಷ್ಮಣ್ ಎಚ್ ರಾಯ್ಕರ್ ಗುಡಬಳ್ಳಿ, ಅಶೋಕ್ ಯಶವಂತ್, ಪಾಂಡುರಂಗ್ ಭಟ್ ಅವಾಜಿ, ವೆಂಕಟೇಶ್ ಎಸ್ ಹರ್ಡೇಕರ್, ವೆಂಕಟೇಶ್ ಜಿ ಕುರ್ಡೇಕರ್, ಮಂಜುನಾಥ್ ಎಚ್ ಜಿ ವಿಠಲ್ಕರ್ ಕಚೇರಿ, ಮಂಜುನಾಥ್ ಎಸ್ ರೇವಣಕರ್ ದುರ್ಗಾಟೆಸ್ತಿ, ರಾಘವೇಂದ್ರ ಎಂ ರಾಯ್ಕರ್, ಕೃಷ್ಣ ಎ ಕರ್ಣಕರ್ ಹೊನ್ನಾಳಿ, ಕಾರ್ಯದರ್ಶಿಗಳಾಗಿ ಎಚ್ ಕೇಶವ್ ಆಚಾರ್, ಖಜಾಂಚಿಗಳಾಗಿ ರಾಘವೇಂದ್ರ ದೇವಿದಾಸ್ ರೇವಣಕರ್ ಹಾಗೂ ರಮೇಶ್ ರಾಯ್ಕರ್ ಅವರು. ಹಾಗೆಯೇ ಚಿನ್ನ ಬೆಳ್ಳಿ ಕೆಲಸಗಾರ ಸಂಘದ ಪ್ರಸ್ತುತ ಕಾರ್ಯಕಾರಿ ಮಂಡಳಿ ಹೀಗಿದೆ. ರಾಮಚಂದ್ರ ಎಚ್ ರಾಯ್ಕರ್ ಅಧ್ಯಕ್ಷರು, ಎಚ್ ಕೇಶವ್ ಆಚಾರ್ ಕಾರ್ಯದರ್ಶಿಗಳು, ಅಶೋಕ್ ಯಶವಂತ್ ಉಪಾಧ್ಯಕ್ಷರು, ನಾಗರಾಜ್ ಕೆ ರಾಯ್ಕರ್ ಉಪಾಧ್ಯಕ್ಷರು, ಜಗನ್ನಾಥ್ ಎಸ್ ಗರ್ಣೇಕರ್ ಖಜಾಂಚಿಗಳು, ರಮೇಶ್ ಡಿ ರಾಯ್ಕರ್ ಸಂಘಟನಾ ಕಾರ್ಯದರ್ಶಿಗಳು, ಮೋಹಿತ್ ಎಂ ಕುಡೇಕರ್ ಸಹ ಕಾರ್ಯದರ್ಶಿಗಳು, ಪಾಂಡುರಂಗ್ ಎಸ್ ಭಟ್ ಸಂಚಾಲಕರು, ಸತೀಶ್ ಜಿ ರಾಯ್ಕರ್ ಅವರು, ರಾಘವೇಂದ್ರ ಶೆಟ್ಟಿ ಅವರು ಸದಸ್ಯರಾಗಿ, ನಿರ್ದೇಶಕರಾಗಿ ದೇವಿದಾಸ್ ರೇವಣಕರ್ ಅವರು, ರಾಘವೇಂದ್ರ ನರಸಿಂಹ ದಿವಾಕರ್ ಅವರು, ಸುರೇಶ್ ಎನ್ ಶೇಟ್ ಅವರು, ರಾಘವೇಂದ್ರ ಎಂ ರಾಯ್ಕರ್ ಅವರು, ರಾಘವೇಂದ್ರ ಡಿ ಶೇಟ್ ಅವರು, ಶ್ರೀನಿವಾಸ್ ಪಿ ಯಶವಂತ್ ಅವರು, ಚಂದ್ರನ್ ಆಚಾರ್ ಅವರು, ವೆಂಕಟೇಶ್ ಹರ್ಡೇಕರ್ ಅವರು, ವಿನೋದ್ ಆರ್ ಗಣೇಕರ್ ಅವರು ಹಾಗೂ ಶಿವಾನಂದ್ ವಿ ಶೇಟ್. ಈ ಎಲ್ಲ ಕಾರ್ಯಕಾರಿ ಮಂಡಳಿಯ ಅದ್ಭುತವಾದಂತಹ 21 ವರ್ಷಗಳ ಸತತ ಪರಿಶ್ರಮದಿಂದ ಸತತವಾಗಿ ಚೆನ್ನಾಗಿ ಇದೇ ಶ್ರಾವಣ ಮಾಸದಲ್ಲಿ ಸತತವಾಗಿ 21 ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಉದ್ಯಾಪನ ಕಾರ್ಯಕ್ರಮ ಇವತ್ತು ವಿದ್ಯುಕ್ತವಾಗಿ ನನ್ನ ಆರಂಭಗೊಂಡು ಇವತ್ತು ಸಂಪನ್ನಗೊಳ್ತಾ ಇದೆ. ತಾವೆಲ್ಲರೂ ಕೂಡ ಇದಕ್ಕೆ ಸಾಕ್ಷೀಕೃತರಾಗಿದ್ದಾರೆ. ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಹಾರ್ದಿಕವಾದಂತಹ ಸುಸ್ವಾಗತವನ್ನ ಬಯಸ್ತಾ ಇದ್ದ ಕೆಲವೇ ಸೆಕೆಂಡ್ಗಳಲ್ಲಿ ನಮ್ಮ ಈ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಆರಂಭಗೊಳ್ಳುತ್ತೆ. ಚಿನ್ನ ಬೆಳ್ಳಿ ಕೆಲಸಗಾರ ಸಂಘ ಅಂತ ಪ್ರತಿಷ್ಠಾಪನೆ ಆಗ್ತದೆ. ಆ ಪ್ರತಿಷ್ಠಾಪನೆಯಲ್ಲಿ ಸಂದರ್ಭದಲ್ಲಿ ಸತ್ಯನಾರಾಯಣ ಉದ್ಯಾಪನ ನಡೀತಾ ಇದೆ. ಅದು ಕೇವಲ ಚಿನ್ನ ಬೆಳ್ಳಿ ಕೆಲಸಗಾರ 21 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಂತಹ ಸಂದರ್ಭವನ್ನ ಉದ್ಯಾಪನ ಮಾಡ್ಲಿಕ್ಕೋಸ್ಕರ ಮಾಡಿದ್ದು. ಇವರೆಲ್ಲರೂ ಕೂಡ ಹಾರ್ದಿಕವಾದಂತಹ ಸುಸ್ವಾಗತವನ್ನ ಚಿನ್ನದ ಪದಕವನ್ನು ತೆಗೆದುಕೊಂಡು ರಾಜ್ಯ ಮಟ್ಟದಲ್ಲಿ
गुरु साक्षात परब्रह्मा तस्मै श्री गुरुवे नमो नमः. ನಾವು ಡೈರೆಕ್ಟ್ ವಿಷಯಕ್ಕೆ येतात. आधी चिन्नापल्ली संघाला नोटला पडला 20 वर्षाचे ते कार्यक्रम काढले उद्यापना करतो असं खंडे एक कार्यक्रम करणारे एक खर्च कार्यक्रम करते अत्यंत कठीण तुम्ही तरी संस्थे समाज घेऊन करणारे अत्यंत कष्ट हिंदू तरी एक समाज नाही 4 समाज कन्नड नैवेद्य ब्राह्मण समाज विश्वकर्मा समाज चित्रकार समाज हे आणि नैवेद्य ब्राह्मण समाज हे 4 समाज घेऊन करणारे माका भारी कष्ट किती होणारे एकल्या पेज भितर तो बातमी राबता अनेक धावून अनेकल्या पेज भितर ह्यो राबता तो येईल नंबर हा होता बघा अशानो हे कार्यक्रम कष्टी करून एक संघटनेने समाजाचे मर्यादे हे उद्देश नाव धरणे असतात तुम्ही तरी किती येतो तुमच्या तरी कोणी तरी समापन कारण कार्यक्रम करके तरी एक विषय मला मला असा की म्हणाले नोगावत्ता ಎತ್ತುಗಳು ಬಿಗಿಯಾಗಿರಬೇಕು नोगावत्ता ಎತ್ತು म्हणाले बैल मध्ये मोठा बट होता त्या बैल दोन्ही बैल समूह असले मात्र गाडी समूह होता त्या रात्री दिसू म्हणजे काही ना लाईट बेळक बी जाऊ पण ना ते डोळ्या बेळक उरता त्या राटीन बांधाची गाडी नावात होता आम्ही त्याप्रमाणे नोगावत्ता पुकार झाला बिगी उठला खत कार्यक्रम तरी करीत म्हणून आम्ही स्वामीजी म्हणाला असा हा तेच प्रकार हा करतो असा त्याचप्रमाणे आम्ही समाजाभिकी 2 नगा येत तसंच 2 नगावता येत तसंच आमच्या समाजात त्या 2 नगावता येत फटी बाकी लोक बोल नसत हे 2 नगावता येत समूह जाण होतात त्यावेळी त्या 2 नगावता येत होईल एकू अशी किती म्हणाला आमच्या समाज मुखाराट का आमच्या समाज मुखाराट का म्हणून ज्याला त्या 2 बैला भितरी एक बैला दोघांची हे मन ऐकू नये एक बैलो गुर्र करता हांडो येता एक बैलो शुद्ध नाटका तो वगे होता त्यांना हे गुर्र करता बैलांना लोक फसवणार येतात त्यांना अन्नाकडे फुलीला म्हणता अरे तो बैल हाणता हा त्या बैलाका मुखारून मारला का हा म्हणता त्यांना तो मुखारून म्हणता फाटलान चालून मारता फातूर बैलाका फाटलान चालून मादील पटाका बैल धावून सोड करता बैल धावताय त्यांना हो पण अच्छा समाजात 2 बैलांवर एक बैल भूर करत नाही त्या बैला फाटलान चालून मारताचे तो बैल ठोर जाता त्यांनी याचा समाज कार्यक्रम अत्यंत आश्चर्यजनक होता तर आमची हे समाज कार्यक्रम हे 2 बैलांनी हा एकल्या फाटलान मारते एकल्या गुरु करतात आणि एकल्या शांत करतात त्यांनी जे म्हणाले हे कार्यक्रम अत्यंत यशस्वी जातात समाज विभक्त जातात समाजामुख कार्य आस्पद जातात तशानं आमची समाजाचे सोसायटी दावणगेरे डिस्ट्रिक्ट आगाची नंबर 1 सोसायटी आज 2 वर्ष 3 वर्ष कार्यक्रम तरी करतो सर कार्यक्रम नाही तसा नाही हे बैल हाणची बैल हे कार्यक्रम एक वर्ष भीतर जान गेले हे किती म्हणाले हम एक नंबरला किती पण माका टाइम जाऊ मस्त कशी लागली त्या टाइम ना हा म्हणून मला किती म्हणाले माझ्या स्वामीजी नाही तर मला कोणासोबत कोणाचं जे करते हे त्यांना नाही का बरेचसे काय हांग धरून घ्या वाईट असेल हे त्यांना करून थोड सोडी म्हणून स्वामीजी करतात ते हा पालन करतो असं की म्हणाले आज समाज आमची समाज करतो का आता हंग उरताचे 100 लोक होताचे समाजाबद्दल 1000 लोक होतात फोटो लोक वाईट म्हणतात केलेले लोक मात्र बरेच मस्त केले टाइम ना ನಮಸ್ತೆ ಮಾತು ಬರುತ್ತೇವೆ ಇದು ಮನಸ್ಸಿಂದ ಬಂದಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ದೇವಿದಾಸ್ ಅವರು ಈಗ ಬಿವಿ ಗಣಪತಿ ಆಗಲೇ ಹೇಳಿದೆ 32 ವರ್ಷಗಳ ಕೆಳಗಡೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಬಂದ ಬಿವಿ ಗಣಪತಿ ಅವರಿಂದ 2 ನಿಮಿಷಗಳ ಮಾತು. ಸಮಾಜ ದಾವಣಗೆರೆಯವರು ಭಾಳ 20 ವರ್ಷದಿಂದ ಭಾಳ ಸೇವೆ ಮಾಡಿದಂಥ ಹೇಳಿದರು. ಭಾಳ ಸಂತೋಷ. ಸಮಾಜ ಸೇವೆ ಅಂತ ಹೇಳಿದ್ರೆ ಮಾಡೋರಿಗೆ ಗೊತ್ತು, ಮಾಡೋದಂತೂ ನೆಗೆಬೋದು, ಚಪ್ಪಳೆ ಕಟ್ಬೋದು, ಮಾಡೋರಿಗೆ ಮಾತ್ರ ಕಷ್ಟ. ನಾವು ಪ್ರತಿಯೊಂದು ಬೆಂಗಳೂರಿನಲ್ಲಿ ಕಷ್ಟಪಟ್ಟಿದೆ ಕೆಲಸ ಮಾಡಿದ್ವಿ. ಯಾರು ಸುಖವಾಗಿ ಯಾರು ಮಾಡಿಲ್ಲ. ಇಷ್ಟು ಸಂಪಾದನೆ ನಮ್ಮ ಸ್ವಾಮಿಗಳು ಅನೇಕ ಸಮಾಜಿಗಳು ಅನೇಕ ಸಮಸ್ಯೆಗಳೆಲ್ಲ ಬೆಳಲಿಕ್ಕೆ ನಾವು ಬೆಂಗಳೂರಿನಲ್ಲಿ ಕಷ್ಟಪಟ್ಟವರು ಜಾಸ್ತಿ ನಾನು ಒಬ್ಬನೇ. ದೈವರಲ್ಲಿ ನಾವು ಹೇಳ್ಬೋದು, ಮಠ ಮಾಡಬೇಕಾದ್ರೆ ಅಷ್ಟೇ ಬೆಳಿಗ್ಗೆ ಸಾಯಂಕಾಲ ಕಷ್ಟಪಟ್ಟು ಮಠ ಮಾಡಿದ್ದೇವೆ. ಜನಗಳು ವಿರೋಧವಾಗಿದ್ರು ನಾವು ಬೇರೆ ಬೇರೆ ಮಾಡಿರುವಂಥ ಸಮಾಜವನ್ನು ಒಂದು ರೀತಿ ಮಾಡ್ಕೊಂಡು
ಇವಾಗ ಏನಿದೆ, ಈಗ ನಮ್ಮ ಹುಡುಗರು ಅವ್ರಿಗೆ ಬುಡನ್ನು ಗೊತ್ತಿಲ್ಲ, ತುದಿನೂ ಗೊತ್ತಿಲ್ಲ. ಹಿಂದೆ ಒಂದು ಮಾತಾಡೋದು, ಮುಂದೆ ಒಂದು ಮಾತಾಡೋದು, ಏನೇನೋ ಮಾಡಿ ಏನೇನೋ ಥರ ಮಾಡಿ ಅದನ್ನ ಬೇರೆ ಬೇರೆ ದಾರಿಯಿಂದ ಕಲ್ತ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಯುವಕರು. ಅದನ್ನು ನಾವು ಹೇಳ್ತೀವಿ, ಆದರೆ ನಮಗೆ ಯಾರು ಕೇಳೋದಿಲ್ಲ. ಪ್ರತಿಯೊಂದು ವಿಷಯದಲ್ಲಿ ಅದೇ ಥರ ಆಗ್ತಾ ಇದ್ದಾರೆ. ಸೊಸೈಟಿ ತಗೊಳ್ಳಿ ಅದೇ ಮಾತು ಕೇಳೋದಿಲ್ಲ, ಮಠ ತಗೊಳ್ಳಿ ಅದೇ ಮಾತು ಕೇಳೋದಿಲ್ಲ, ಸಮಾಜ ತಗೊಳ್ಳಿ ಅದೇ ಮಾತು ಕೇಳೋದಿಲ್ಲ, ಕೈವಲ್ಯ ಅಖಿಲ ಕರ್ನಾಟಕ ಕೈವಲ್ಯ ಬ್ರಾಹ್ಮಣ ಸಂಘ ಅದನ್ನು ತಗೊಳ್ಳೋದಿಲ್ಲ. ಎಲ್ಲ ಅವರವರ ಮಾರ್ಗದರ್ಶನವಾಗಿ ಯಾವ ಕೆಲಸನೂ ಖಂಡಿತವಾಗಿ ಯಾವುದೇ ಕೆಲಸ ಸಾಧನೆ ಆಗ್ತಾ ಇಲ್ಲ. ನಾವು ಮಾಡಿದ ಪ್ರಯತ್ನದಲ್ಲಿ ಒಂದು 2-3 ಕೆಲಸ ಸಿರಿಜವಾಗಿದೆ. ಇವಾಗ ದೈವಜ್ಞ ಸೊಸೈಟಿ ಇದೆ, ಅದನ್ನು ಕಷ್ಟಪಟ್ಟು ನಮ್ಮನೆ ಮಾಡಿ ಬೆಳೆದು 5 ವರ್ಷ ಆದಮೇಲೆ ನಾವು ಬೇರೆ ಬ್ರಾಂಚ್ ಮಾಡಿ ಕೊಟ್ಟಿದ್ದು ಕೊಡಲಿಕ್ಕೆ ದುಡ್ಡಿಲ್ಲ. ನಾವೇ ಕೈಯಿಂದ ದುಡ್ಡು ಕೊಟ್ಬಿಟ್ಟು ನಾವೇ ಲೋನ್ ಪಾಸ್ ಮಾಡಿ ನಾವೊಂದು ಉಚಿತ ಮಾಡ್ಕೊಂಡಿದ್ದೀವಿ. ಅಷ್ಟು ಕಷ್ಟದಲ್ಲಿ ನಾವು ಬ್ಯಾಂಕಲ್ಲಿ ಅಭಿವೃದ್ಧಿ ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ಬಡವರು ಮನೆ ಇಲ್ಲ, ಮುಟ್ಟ ಇಲ್ಲ, ಆಸ್ತಿ ಇಲ್ಲ, ಅವ್ರು 100 ರೂಪಾಯಿ ಕೊಟ್ಟಿದ್ದವ್ರಿಗೆ ಆಗ್ತಾ ಇಲ್ಲ. ನಾನೇ ಕೈಯಿಂದ 100 ರೂಪಾಯಿ ಕಟ್ಬಿಟ್ಟು ಮೆಂಬರ್ಗಳು ಮಾಡೋದು, 100 ರೂಪಾಯಿ ಕಟ್ಬಿಟ್ಟು ನಾವು ಮಠಕ್ಕೆ ಕಲೆಕ್ಷನ್ ಮಾಡೋದು ಎಲ್ಲ ನಮ್ಮದೇ ಕೈಯಿಂದ ಮಾಡಿ ಒಂದು ಮಠ ಹಾಕಬೇಕು. ಮೋಹನ್ ಶೆಟ್ಟಿ ಹೇಳ್ತಾರೆ, ಎಷ್ಟಾದ್ರೂ ಕಷ್ಟಪಟ್ಟು ಮಾಡಿ ಅಂತ ಹೇಳ್ತಾರೆ. ಅದನ್ನು ಕಷ್ಟಪಟ್ಟು ನಾವು ಮಠ ಮಾಡಿ ತೋರಿಸಿದ್ದೇವೆ. ಸೊಸೈಟಿಯಲ್ಲಿ ಒಂದೇ ತಿಂಗಳಲ್ಲಿ ಅವರು 3 ಲಕ್ಷ ಮಾಡುವಂತ ಹೇಳಿದ್ರು. 3 ಲಕ್ಷದಲ್ಲಿ ಮೆಂಬರ್ಗಳನ್ನು ಪಡೆಯಲು ಜಾತಿಗಳನ್ನ ಮೆಂಬರ್ ಸೇರ್ಬಿಟ್ಟು ಅದು ದುಡ್ಡು ಕೊಡಿ ಅವರದ್ದಿಲ್ಲ. ಬರೀ ನಾನೇ 100 ರೂಪಾಯಿ ಕೊಡೋದು, ಅವ್ರು ಎಷ್ಟು ಬರ್ಕೊಂಡು ನಾನು ಮೆಂಬರ್ ಬೇಕು. ಹೀಗಾಗಿ ಸೊಸೈಟಿನ ಅಭಿವೃದ್ಧಿ ಮಾಡಿ ಇವತ್ತು ಒಳ್ಳೆ ರೀತಿ ನಡೀತಾ ಇದೆ. 4-5 ಬ್ರಾಂಚ್ಗಳಿತ್ತು. ಇವಾಗ ಬೇರೆ ಯಾವ ರೀತಿ ಲೋನ್ ವಸೂಲಿ ಮಾಡ್ಬೇಕಂತ ಗೊತ್ತಿಲ್ಲ. ಅವ್ರಿಗೆ ಬರೀ ಲಾಯರು. ನಮ್ಮ ಸಮಾಜದಲ್ಲಿರುವ ಬಡವ ಇದ್ದಂತ 5 ರೂಪಾಯಿ ಕೊಡಿ ಇದು ಮುಂದೆ ನೋಡ್ತಾರೆ. ಬೇರೆ ನಮ್ಮ ರಾಘವೇಂದ್ರ ಬ್ಯಾಂಕ್ನಲ್ಲಿ ಇವಾಗ 2 ಕೋಟಿ ಮಾಡಿಕೊಂಡು ಇವಾಗ 5 ಕೋಟಿ ಆಗ್ತಿತ್ತು. ಸಮಾಜಕ್ಕೆ ಒಳ್ಳೆ ದಾರಿ ಮಾರ್ಗದರ್ಶನ ತಗೊಳ್ಳೋದಿಲ್ಲ, ಆಗತ್ತೆ ಇಲ್ಲ ಒಂದು ಕೇಳೋದಿಲ್ಲ, ಎಲ್ಲ ಅವರೇ ಪಟ್ಟಿ ಹೊಂದಿಸ್ಕೊಂಡ್ರೆ ಆಗಿ. ಹೀಗಾಗಿ ಸಮಾಜವನ್ನು ಬೆಳಲಿಕ್ಕೆ ಕೊಡೋದಿಲ್ಲ. ನಾನು ಮಾಡಿದ ಯಾಕಪ್ಪ ಅಂತಂದ್ರೆ ಸ್ಟೋರಿ ಹೇಳ್ತಾ ನಿಮಗೆ, ನಮ್ಮ ಅತಿ ಬಡವರಿಗೆ ದಾನ ಧರ್ಮವನ್ನು ಮಾಡಬೇಕು, ಎಲ್ಲ ಸೊಸೈಟಿಯಿಂದಲೇ ನಮ್ಮ ಸಮಾಜ ಬೆಳಿಬೇಕು ಅಂತ ಬಿಟ್ಟು ನಾನು ಸೊಸೈಟಿ ಮಾಡಿದ್ದೇನೆ. ಅವರು ಎಷ್ಟೋ ಬೆಂಗಳೂರು ಕೊಡೋದ ಮೋಹನ್ ಶೆಟ್ಟಿ ಎಲ್ಲರೂ ಕಷ್ಟಪಟ್ಟಿದ್ದು, ಎಲ್ಲರೂ ಬ್ಯಾಂಕ್ ಮಾಡಲಿಕ್ಕೆ ಆಗಿರೋದು. ನಾನೇ ನಮ್ಮ ಸಂಪಂಗಿ ರಾಮನಗರದಲ್ಲಿ ಕಷ್ಟಪಟ್ಟು ನಮ್ಮ ಬ್ಯಾಂಕನ್ನು ಮಾಡಿ ಅದು ಎಷ್ಟೋ ಲಕ್ಷಗಳನ್ನ ಖರ್ಚು ಮಾಡಿ ಎಲ್ಲ ಮಾಡಬೇಕು ನಮ್ಮನೆ ಮಾಡಿ ಮಧ್ಯಸ್ಥಾಪನೆ ಮಾಡಿದ್ದಾರೆ. ಹೀಗಾಗಿ ಸಮಾಜ ಬೆಳಿಬೇಕಾದ್ರೆ ಗೊತ್ತು. ಆಮೇಲೆ ಕಲ್ಯಾಣ ಮಂಟಪದಲ್ಲಿ ಒಬ್ಬರು 100 ರೂಪಾಯಿ ಮದುವೆ ಕೊಡ್ತಾರೆ ಅಂತ ಬಿಟ್ಟು ಬಡವರು ಮದುವೆ ಮಾಡ್ಕೊಂಡು ಹೋಗ್ತಾ ಬಿಟ್ಟು ಕಲ್ಯಾಣ ಮಂಟಪ ಮಾಡ್ತಾರೆ. ಅಲ್ಲಿ ಇವಾಗ ಕಲ್ಯಾಣ ಮಂಟಪ ಮದುವೆ ಮಾಡ್ಕೊಳ್ಳೋರೇ ಇಲ್ಲ. ಬರೀ 10,000 ರೂಪಾಯಿ ಕೊಟ್ಟರು ಮದುವೆ ಮಾಡ್ಕೊಂಡು ಹೋಗ್ತಾ ಅಂತ ಹೇಳ್ತೀವಿ. ಇವಾಗ 20,000 ಕೊಟ್ಟು ಮಾಡ್ಕೊಂಡು ಹೋಗ್ತಾ ಅಂತ ಹೇಳ್ತೀವಿ. 50,000 ಕೊಟ್ಟರು ಮದುವೆ ಮಾಡ್ಕೊಂಡು ಯಾರು ಮದುವೆ ಮಾಡಿ ಬರೋದಿಲ್ಲ. 3 ಲಕ್ಷ 6 ಲಕ್ಷ 10 ಲಕ್ಷ ಮಾಡಿ ಮದುವೆ ಮಾಡ್ಕೊಂಡು ಹೋಗ್ತಾರೆ. ಅದೇ ದುಡ್ಡು ಬಡವರಿಗೆ ದಾನ ಮಾಡಿ ನಮ್ಮ ಸಮಾಜ ಬೆಳೀತದೆ ಅಂತ ಬಿಟ್ಟು ದಾನ ಮಾಡ್ತಾರೆ, ಅದನ್ನು ಮದುವೆ ಮಾಡಿ ಹೋಗ್ತಾ ಇಲ್ಲ. ಹೀಗಾಗಿ ನಮ್ಮ ಸಮಾಜಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದು ನನಗೊಂದು ಅರ್ಥ ಆಗಲಿಲ್ಲ. ಆ ಥರ ಬೆಳೀತಾ ಇದೆ, ಅರ್ಥ ಇಲ್ಲ. ಸಮಾಜ ಹೇಳಲಿಲ್ಲ, ನಾನು ಮದುವೆ ಮಾಡಿ ಸಂತೋಷ 6 ಲಕ್ಷ ಕೊಟ್ಟು ಮದುವೆ ಮಾಡ್ತಾರೆ, 5 ಲಕ್ಷ ಕೊಟ್ಟು ಮದುವೆ ಸಂಸಾರ ಮಾಡಿ ಕೈವಸ್ಗಳಾಗ್ತಾ ಇದೆ. ಕೈವಸ್ತ ವಿಷಯಗಳು ಯಾರನ್ನೂ ಆರ್ಗ್ಯುಮೆಂಟ್ ಮಾಡೋದಿಲ್ಲ. ಇವಾಗ ಮಹಿಳಾ ಸಮಾಜಗಳಾಗಿದೆ. ಮಹಿಳಾ ಸಮಾಜ ಕೂತ್ಕೊಂಡು ಒಂದು ಮನೆಗೆ ಇವುಗಳು ಹೋಗ್ಬಿಟ್ಟು ಮಾತಾಡಿ ರಾಜಿ ಮಾಡ್ಬೋದು. ರಾಜಿನೂ ಮಾಡ್ಕೊಂಡು ಹೋಗಲಿಲ್ಲ, ಕೋರ್ಟ್ ಹೋಗ್ತಾರೆ. 4-5 ವರ್ಷ ನಡೀತಾ ಇದೆ ಕೋರ್ಟ್ನಲ್ಲಿ. ಹೀಗಾಗಿ ಜನಗಳಿಗೆ ಯಾವ ರೀತಿ ಸಹಕಾರ ಬೇಕಂತ ನಮ್ಮ ಸಮಾಜ ಮೊದಲು ಮಾತಾಡೋದಿಲ್ಲ. ದೊಡ್ಡವ್ರ ಮಾತು ಕೇಳೋದಿಲ್ಲ, ಸ್ವಾಮಿಗಳ ಮಾತು ಕೇಳೋದಿಲ್ಲ, ನಾಯನ ಮಕ್ಕಳ ಮಾತು ಕೇಳೋದಿಲ್ಲ. ಅವ್ರದ್ದೇ ಹಠ, ಅವ್ರದ್ದೇ ತಡ, ಅವ್ರದ್ದೇ ಪ್ರಾಯ ತಿಳ್ಬೋದು, ಮನಸ್ಸು ತಿಳ್ಬೋದು. ಅದು ದೃಷ್ಟಿ ಬಿದ್ದೋಗುತ್ತೆ. ಸಮಾಜ ಕಷ್ಟಪಟ್ಟು ಹಾಗಾಗಿ ನಾವು ಬೆಂಗಳೂರಿನಲ್ಲಿ ಬೇಕಾದಷ್ಟು ದೇವಸ್ಥಾನಗಳು ಪ್ರತಿಷ್ಠಾಪನೆ ಆಗಿದೆ. ಸುಮಾರು 25-30 ದೇವಸ್ಥಾನಗಳು ನಾನು ಮಾಡಿ ಸಹಾಯ ಮಾಡಿ ಅಭಿವೃದ್ಧಿ ತಂದಿದೆ. 20 ಲಕ್ಷಗಳಿಗೆ ಖರ್ಚು ಮಾಡಿದ್ದೀನಿ. ಮದುವೆಗಳಾಗಿದ್ದೇನೆ, ಅನುಕೂಲ ಮಾಡಿಕೊಟ್ಟಿದ್ದೀನಿ. ಸಮಾಜ ಬೆಳೆಯೋದಕ್ಕೆ ಎಷ್ಟೆಷ್ಟೋ ಪ್ರಯತ್ನ ಮಾಡಿದ್ದೀನಿ. ಇವನ್ನು ನಾನು ಕೆಲಸ ಮಾಡ್ತಾ ಇದ್ದೀನಿ. ಸಮಾಜಕ್ಕೆ ದಾನ ಮಾಡ್ಬೋದು, ಧರ್ಮ ಮಾಡ್ಬೋದು ಅಂತ ಇವನ್ನು ಕೆಲಸ ಮಾಡ್ತಾ ಇದ್ದೇನೆ. ಅದಕ್ಕೆ ನಿಮ್ಮ ಆಶೀರ್ವಾದ, ಸ್ವಾಮಿಗಳ ಗುರುಗಳ ಆಶೀರ್ವಾದ ಒಳ್ಳೆ ಮಾಡಿ. ಹಿರಿಯ ಸುವರ್ಣ ಶಿಲ್ಪಿಗಳು ಆದಂತಹ ರಮೇಶ್ ಕೆ ನಾಯ್ಕ ಸಿದ್ದಾಪುರವನ್ನ 2 ನಿಮಿಷ ಮಾಡ್ಲಿಕ್ಕೆ ಏನ್ ಬೇಕು? ಅಜ್ಞಾನಾಂಧತಿಮಿರಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾವೆಲ್ಲರೂ ಈ ಭೋಗಭೂಮಿಯಲ್ಲಿ ಸಂಪತ್ತಿಗಾಗಿ ಕೀರ್ತಿಗಾಗಿ ಹೊಡೆದಾಡ್ತಾ ಇದ್ದೀವಿ. ಇದ್ಯಾವುದೂ ಅಲ್ಲ. ಇದಕ್ಕಿಂತ ಮುಂದೆ ಜೀವನ ಇದೆ. ಈ ಜೀವನ ಆದ್ಮೇಲೆ ಮತ್ತೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ದಾರಿ ತೋರಿಸ್ಬೇಕಂದ್ರೆ ಗುರುವೇ ಬೇಕು. ಆ ಗುರುವಿಗೆ ಏನೇ ಹೇಳ್ತಾರಂದ್ರೆ, ಅಜ್ಞಾನಾಂಧ ತಿಮಿರಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರೋನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರು
ನಾವೆಲ್ಲ ಅಜ್ಞಾನದಲ್ಲಿ ಹೊರಲಾಡ್ತಾ ಇರ್ತೀವಿ. ಆದ್ದರಿಂದ ಕಣ್ಣಿಗೆ ಜ್ಞಾನದ ಪ್ರಕಾಶ ಹೇಗೆ ಹೋಗಬೇಕು, ಒಂದು ಪ್ರಕಾಶದ ಒಂದು ಕಂಬಿ ಮಸ್ತಿಷ್ಕದಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಗುರು ದಾರಿ ತೋರಿಸ್ಬೇಕು. ಅಂಥ ಗುರುಗಳು ನಮಗೆ ಅದ್ವೈತ ಶಾಖೆಯಲ್ಲಿ ಶ್ರೀಮನ್ ಭಗವಾನ್ ಶಂಕರಾಚಾರ್ಯರ ಸ್ಥಾಪಿತವಾದ ಪೀಠಗಳಲ್ಲಿ ಒಂದಾದ ಶೃಂಗೇರಿ ಪೀಠದಿಂದ ಅನುಗ್ರಹಿಸಲ್ಪಟ್ಟ ಅದ್ಭುತವಾದ ನಮ್ಮ ಗುರುಗಳು ಇದ್ದಾರೆ. ಅವರ ಎದುರಿನಲ್ಲಿ ನೀವು 20 ವರ್ಷಗಟ್ಟಲೆ ಸೇವೆ ಸಲ್ಲಿಸಿ, ಸತ್ಯನಾರಾಯಣ ಸೇವೆ ಸಲ್ಲಿಸಿ ನೀವು ಉದ್ಯಾಪನೆ ಮಾಡ್ತಾ ಇದ್ರಿ. ಸುತ್ಯಾರ್ಹವಾದ ಕಾರ್ಯಕ್ರಮ, ಅದನ್ನು ಸಮಾರೋಪ ಮಾಡಬೇಕಾದ್ರೆ ಅದಕ್ಕೂ ಒಂದು ವ್ಯವಸ್ಥೆ ನೀವು ಕಲ್ಪಿಸಿಕೊಟ್ರಿ. ಸಮಾರೋಪವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಒಂದು ಕಲಿಸ್ಕೊಟ್ರಿ. ನೀವು ಊರಿನ ಪರವೂರಿನ ಜನರಿಗೆ ಆರಿಸಿ ಸ್ವಲ್ಪ ವಯಸ್ಸಾದವರನ್ನು ಬಹಳ ಕರೆಸಿದ್ರಿ ನೀವು. ಅಂಥದ್ದು ಒಂದು ಕಾರ್ಯಕ್ರಮ ನೋಡಿ ಬಹಳ ಸಂತೋಷ ಆಗ್ತದೆ. ನಿಮ್ಮ ಈ ಪ್ರಯತ್ನ ಫಲಪ್ರದವಾಗಲಿ. ಇನ್ನು ಮುಂದೆಯೂ ನಿಮ್ಗೆ ಈಗ 21 ವರ್ಷ ಆದಮೇಲೆ ನಿಮ್ಮ ಕಾರ್ಯಕ್ರಮ ನಿಲ್ತದೆ, ನಿಮಗೆ ಶೂನ್ಯ ಕಾಡ್ತದೆ ನೋಡಿ. ಮುಂದೆಯೂ ನೀವೇನಾದರೂ ಇಂಥ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ಹೇಳಿ ನನ್ನ ವಿನಮ್ರ ವಿನಂತಿ. ಆನೋ ಭದ್ರಾಹ ಕ್ರತೋ ಎಂದು ವಿಶ್ರುತಃ ಅಂತ ಹೇಳ್ತಾರೆ. ಎಲ್ಲಾ ಕಡೆಯ ಒಳ್ಳೆಯ ವಿಚಾರ ನನ್ನ ತಲೆಯಲ್ಲಿ ಹೋಗ್ಲಿ ಅಂತ ಹೇಳಿ ವಿಚಾರ ಎಲ್ಲೋ ಇಲ್ಲಿ ಒಳಗೆ ಒಳ್ಳೇದು ಹೊಕ್ಕಬೇಕಾದ್ರೆ ಒಳಗಿರುವಂತ ಕೆಟ್ಟದ್ದು ಹೊರಗೆ ಹೋಗ್ಬೇಕು. ಹೊರಗೆ ಹೋದ್ಮೇಲೆ ಒಳ್ಳೆ ಪ್ರವೇಶ ಆಗ್ತದೆ. ಒಳ್ಳೇದು ಪ್ರವೇಶ ಆಗ್ಬೇಕಂದ್ರೆ ಕಷ್ಟ, ಗುರುವಿನ ಸಾನ್ನಿಧ್ಯ ಬೇಕು. ಕೆಟ್ಟದ್ದು ಬೇಗ ಬಂದ್ಬಿಡ್ತದೆ. ಈಗಿನ ಮೊಬೈಲ್ ಕಾಲದಲ್ಲಿ ಬಹಳ ಕಷ್ಟ ಆಗಿದೆ. ಹೇಳ್ಬೇಕಾದ್ರೆ ಬಹಳ ವಿಷಯ ಇತ್ತು, ಆದರೆ ಸಂಘಟಕರು 3 ನಿಮಿಷ ಕೊಟ್ಟಿದ್ದಾರೆ. ಆದ್ರಿಂದ ಇಲ್ಲಿಗೆ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಅಷ್ಟು ಅದ್ಭುತವಾಗಿ ಕಾರ್ಯಕ್ರಮ ನೆರವೇರಿಸಿದ್ದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಪ್ರಶಾಂತ್ ಬೆರ್ಣೇಕರ್ ಅವರಿಂದ 21 ವರ್ಷ ಆಯಿತು ಸತ್ಯನಾರಾಯಣ ಕಥೆ ನಮ್ಮ ಕಸಗಾ ಸಂಘದಿಂದ ದೇವಸ್ಥಾನವರ ಮುಂದುವರೆದಲ್ಲಿ ಮಾಡ್ಕೊಂಡು ಬಂದಿರ್ತಕ್ಕಂಥ ಈ ಸತ್ಯನಾರಾಯಣ ಪೂಜೆಯನ್ನು ತುಂಬ ಚೆನ್ನಾಗಿ ನೆರವೇರಿಸ್ಕೊಂತ ಬಂದಿದ್ದಾರೆ. ನಾನು ಕನ್ನಡದಲ್ಲಿ ಮಾತಾಡ್ತೀನಿ, आज सत्नारायण कथा वाज जनकना 21 ವರ್ಷ ಬರ್ತಾ ಇದೆ. ವಾಜ್ ಜನ ಸತ್ನಾರಾಯಣ ಕಥೆ ಕಲಿಯಲ್ಲಿ ಸತ್ನಾರಾಯಣ ನೆನಪಿಡಿ ಕೆಲಸ ಸಮಾಜದಲ್ಲಿ ನಾವು उद्यापनाचे आज 21ನೇ ವರ್ಷ उद्यापन कार्यक्रमाला एक वर्ष पहिले एक मार्च इथे मोठ काढले. त्यांना 1008 करी सत्नारायण कथा 21 नाका सांगितले. त्यावेळेला स्वामी आशीर्वाद 108 जबाबदारी 1008 संकल्पाचे 1008 आज 108 असले 1008 असले 108 झाले. तसे मुखार दिवसाक स्वामीजीकडे एक महिने संकल्प असता समाजातून सगळ्या लोकांना बसून एक 1008 सत्नारायण कथा स्वामीजी काय आशीर्वाद करते ते समाजाला भरवत समाजाचा कल्याण केलं असा अमूक स्टेजवर 1008 सत्नारायण कार्यक्रम माहिती असा स्वामीजीच्या नावाने प्रार्थना करतात. तसेच आज ही जनपिढी कलस्कर समाजाचे कुठे एक गाव करणारे समाजाला आज समाजातून माव कसे करायला कुठला गणेशांची नाही समाज बाजूला सगळ्याला माग सहकार्य केले. तशी तुम्ही जनपिढी कलस्कर समाजाचे सगळे लोक सगळे समाज एक जया सगळ्या लोकांनी समोर पण बरे काम करून बरे संघटन एक चांगलं बरे काम केले. जनपिढी कलस्कर समाज बरे जण होता आणि सत्यनारायण स्वामी सत्यनारायण देव आणि ज्ञानेश्वरी देव सगळ्या लोक बरे आशीर्वाद करून ಮಾತು ಕಡಿಮೆ ಕೆಲಸ ಜಾಸ್ತಿ ಅಂತೇಳಿ ಕಡಿಮೆ ಅಧ್ಯಕ್ಷರು ಪ್ರಶಾಂತ್ ಬೆರ್ಣೇಕರ್ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಮತ್ತೊಮ್ಮೆ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ದಾನೇಶ್ವರ ಭಾರತಿ ಮಹಾ ಸ್ವಾಮೀಜಿಗಳ ದಿವ್ಯ ಚರಣಗಳಿಗೆ ವಂದಿಸುತ್ತಾ ಅವರ ನೇತೃತ್ವದಲ್ಲೇ ज्ञानेश्वरी जनार्पातु योगिध्येय सरस्वती ज्ञानेश्वरी जनार्पातु योगिध्येय सरस्वती. ओम गम गणपतये नमः. ओम राम दत्तात्रेयाय नमः. ओम श्री आचार्य शंकर गुरुभ्यो नमः. जय ज्ञानेश्वरी.
ಅತ್ಯಂತ ಮನಸ್ಸಿಗೆ ಸಂತೋಷವಾಗ್ತಾ ಇದೆ. ಇವತ್ತಿನ ದಿನ ನಾವೆಲ್ಲರೂ ಸಹ ಸುಂದರವಾದಂತಹ ಕಾರ್ಯಕ್ರಮ ನಿಮಿತ್ತ ಇಲ್ಲಿ ಸೇರಿದ್ದೇವೆ. ನಮ್ಮ ಚಿನ್ನಬೇಡಿ ಕೆಲಸಗಾರರ ಸಂಘದ ವತಿಯಿಂದ ಇವತ್ತು ಸತ್ಯನಾರಾಯಣ ಪೂಜೆ ಹಾಗೂ ಅದರ ಉದ್ಯಾಪನಾ ಕಾರ್ಯಕ್ರಮ ನೆರವೇರ್ತಾ ಇದೆ. ನಿನ್ನೆ ಹುಣ್ಣಿಮೆ ಇತ್ತು. ನಿನ್ನೆನೆ ಸತ್ಯನಾರಾಯಣ ಕಥೆಯನ್ನ ನಮ್ಮ ಅಧ್ಯಕ್ಷರಾದಂಥ ಶ್ರೀಯುತ ದೇವದಾಸ್ ಮಾಮನವರು ಮಾಡಿಸ್ಕೊಟ್ರು. ಅದರ ಉದ್ಯಾಪನೆ ನಿಮಿತ್ತ ಇವತ್ತು ಸುಂದರವಾದಂತಹ ಸಭಾ ಕಾರ್ಯಕ್ರಮ. ಆ ಸಭಾ ನಿಮಿತ್ತ ಅನೇಕ ಮಹನೀಯರು ಈ ವೇದಿಕೆಯಲ್ಲಿ ಆಸನರಾಗಿದ್ದಾರೆ. ಅವರಿಗೆಲ್ಲರೂ ಕೂಡ ಹಾರ್ದಿಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಧನ್ಯವಾದ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ನಮ್ಮ ಚಿನ್ನಬೇಡಿ ಕೆಲಸಗಾರ ಸಂಘ ಕೇವಲ ದೈವಜ್ಞ ಕಾಮಿರುವಂತಹದಷ್ಟೇ ಸಂಘ ಅಲ್ಲ. ಈಗ ಇದರಲ್ಲಿ 4 ಸಮಾಜದವರು ಸೇರಿ ಈ ಸಂಘವನ್ನ ಸ್ಥಾಪನೆ ಮಾಡಿಕೊಂಡಿದ್ದಾರೆ. ಯೋಗನಾರಾಯಣ ಸಮಾಜ, ವಿಶ್ವಕರ್ಮ ಸಮಾಜ, ಸೋಮವಂಶ ಆರ್ಯ ಕ್ಷತ್ರಿಯ ಚಿತ್ರಗಾರ ಸಮಾಜ ಮತ್ತು ಕನ್ನಡ ದೇವನಾರಾಯಣ ಸಮಾಜ, ಹೀಗೆ 4 ಸಮಾಜ ಒಳಗೊಂಡು ಈ ಸಂಸ್ಥೆ ಸ್ಥಾಪನೆ ಆಗಿದೆ. ಚಿನ್ನಬೇಡಿ ಕೆಲಸ ಸಂಸ್ಥೆ ಸ್ಥಾಪನೆ ಆಗಿದೆ. ಅದು ಕೂಡ 21 ವರ್ಷದಿಂದ ಈ ಒಂದು ಸತ್ಯನಾರಾಯಣ ಕಥೆಯನ್ನ ಅವರು ಪ್ರೀತಿಯಿಂದ ಸಂತೋಷದಿಂದ ನಮ್ಮ ದೇವೀರಣ್ಣವರ ನೇತೃತ್ವದಲ್ಲಿ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಯಾಕಪ್ಪ ಸತ್ಯನಾರಾಯಣ ಕಥೆ ನಾವು ಮಾಡಿಸ್ಕೊಂಡು ಬರ್ತಿದ್ದಾರೆ ಎಂಬುವಂತಹ ಪ್ರಶ್ನೆ ಸಹಜವಾಗಿ ನಮಗೆಲ್ಲರೂ ಕೂಡ ಬರ್ತದೆ. ಮನುಷ್ಯನಿಗೆ ತಾನು ಮಾಡುವಂತಹ ವ್ಯವಸಾಯದಲ್ಲಿ ಉನ್ನತಿ ಬೇಕು. ಅವನು ಸಾಕ್ತಕ್ಕಂತಹ ದಾರಿಯಲ್ಲಿ ಅವನು ಮುಂದೆ ತನಕ ಒಲಿಯಬೇಕು ಮತ್ತು ಬಹುಧನವನ್ನು ಪ್ರಾಪ್ತವಾಗಬೇಕು. ಈ ನಿಟ್ಟಿನಲ್ಲಿ ಯಾವುದಾದ್ರೂ ಒಂದು ವ್ರತ ಇದ್ದರೆ ಪ್ರಾಯಶಃ ಅದಕ್ಕೆ ಪೂರಕವಾದ ವ್ರತ ಈ ಸತ್ಯನಾರಾಯಣ ವ್ರತ. ನಾರಾಯಣ ಶಬ್ದಕ್ಕೆ ಅರ್ಥ ಒಂದು ನಾವು ವಿಷ್ಣೋಚ್ಚರಣೆ ಮಾಡ್ತೇವೆ, ಆದರೆ ಅದಕ್ಕೆ ಅಂತರಂಗದ ಅರ್ಥವೇ ಬೇರೆ. ನರ ಅಯನ ನಾರಾಯಣ ಅಂದ್ರೆ ಮನುಷ್ಯನಿಗೆ ದಾರಿ ಅಂತೇಳಿ, ಅಂದ್ರೆ ಮನುಷ್ಯನು ಮುಂದೆ ಸಾಗಿರುವಂತಹ ದಾರಿಯೇ ನಾರಾಯಣ. ಸತ್ಯವಾಗಿ ಕೂಡ ನಮಗೆ ದಾರಿ ಸಿಗ್ತದೆ, ಅವನ ಆರಾಧನೆ ಮಾಡ್ತಾರೆ ಅಂತ ಹೇಳಿದಕ್ಕಾಗಿ ಅವನಿಗೆ ನಾವು ಹೆಸರು ಕೊಟ್ಟಿದ್ದೀವಿ ಸತ್ಯ ನಾರಾಯಣ ಅಂತ ಹೇಳಿ. ಅಂದ್ರೆ ಯಾವಾಗ ಆ ಭಗವಂತನನ್ನ ನಾವು ಮನಸಾರೆ ಪೂಜಿಸ್ತೀವಿಯೋ ಆವಾಗ ನಮಗೆ ಆ ಭಗವಂತ ಸಹಜವಾಗಿ ದಾರಿ ತೋರಿಸ್ತಾನೆ. ನಾವು ಸಮಾಜದಲ್ಲಿ ಮುಂದುವರಿಲಿಕ್ಕೆ ಅನುಕೂಲವಾಗ್ತದೆ. ನಮ್ಮ ವ್ಯವಸಾಯಗಳು ತುಂಬಾ ಚೆನ್ನಾಗಿ ನೆರವೇರ್ತವೆ. ನಮ್ಮ ಮನೆಯಲ್ಲಿ ಶಾಂತಿ ಸಮಾಜಗಳು ಬೆಳೆಸ್ತೇವೆ. ಈ ನಿಟ್ಟಿನಲ್ಲಿ ಸತ್ಯನಾರಾಯಣ ತುಂಬಾ ಮಹತ್ವ ಇದೆ. ಹೀಗಾಗಿ ಈ ಎಲ್ಲ ಚಿನ್ನಬೇಡಿ ಕೆಲಸ ಮಾಡುವಂಥವ್ರಿಗೂ ಕೂಡ ಸುಖವಾಗಿರಬೇಕು, ಶಾಂತಿಗೆ ಬದುಕಬೇಕು, ಅವರಿಗೂ ಕೂಡ ಉನ್ನತಿ ಆಗಬೇಕು. ಅವರಿಂದ ಯಾರು ಕೆಲಸ ಮಾಡ್ಕೊಂಡು ಹೋಗ್ತಾರೋ ಅವರು ಕೂಡ ಒಳ್ಳೆಯದಾಗಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ದೇವದಾಸ್ ಅಣ್ಣನವರು 21 ವರ್ಷಗಳಿಂದ ಈ ಯಾವ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದ್ರು. ಅವ್ರಿಗೆ ಅನಿಸ್ತಾ ಏನು, ಪ್ರಾಯಶಃ ಇದನ್ನು ನಾವು ಉದ್ಯಾಪನೆ ಮಾಡಬೇಕು, ಇದನ್ನ ಮುಂದುವರ್ಸ್ಕೊಂಡು ಹೋಗೋದು ತುಂಬಾ ಕಠಿಣ. ಮುಂದುವರ್ಸ್ಕೊಂಡು ಯಾರು ಹೋಗ್ತಿದ್ರು ಹೋಗ್ಲಿ, ಆದರೆ ತಾನು ಯಾವ್ದನ್ನು ಶುರು ಮಾಡಿದ್ದೇನೆ ಅದನ್ನ ಮುಗಿಸ್ಬೇಕು ಅಂತ ಹೇಳಿ ಪ್ರೀತಿಯಿಂದ ಮಠಕ್ಕೆ ಅಂತ ಹೇಳಿ ಕೇಳ್ಕೊಂಡ್ರು. ಸ್ವಾಮೀಜಿ ಈಗ 20 ವರ್ಷ ಮಾಡ್ತಾ ಇದ್ದೇವೆ, ಅದಕ್ಕೆ ಒಂದು ಸಮಾಪನೆ ಮಾಡಬೇಕಾಗಿದೆ, ಉದ್ಯಾಪನೆ ಮಾಡಬೇಕು, ನೀವು ಬರಬೇಕು ಅಂತ ಹೇಳಿ. ಪ್ರಾಯಶಃ ಈ ಕಾರ್ಯಕ್ರಮ ಮಾರ್ಚ್ ತಿಂಗಳಲ್ಲೇ ಫೆಬ್ರವರಿ ತಿಂಗಳಲ್ಲಿ ನಡೆದಿತ್ತು. ಆದರೆ ನಮ್ಮ ಕಲ್ಯಾಣ ಕಾರ್ಯಕ್ರಮ ಸ್ವಲ್ಪ ವಿಳಂಬವಾದ್ರಿಂದ ಅವರ ಮನಸ್ಸಲ್ಲಿತ್ತು ಚಾತ್ರ ಮಾಸದಲ್ಲಿ ನಡೆದು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ. ಅದನ್ನ ನೋಡಿ ನಮ್ಮ ದೇವದಾಸ್ ಅಣ್ಣವರ ಮನಸ್ಥಿತಿ ಸಂಕಲ್ಪ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಚಾತ್ರ ಮಾಸದಲ್ಲೇ ಈ ಉದ್ಯಾನ ಮಾಡುವಂತ ಕಾರ್ಯಕ್ರಮ ಮಾಡುವಂತ ಒಂದು ಯೋಗ ವಿಷಯ ಮಾಡಿದ್ದಾರೆ. ಪ್ರತಿ ವರ್ಷ ಶ್ರಾವಣದಲ್ಲೇ ಅವ್ರು ಮಾಡ್ತಾರೆ ಕಾರ್ಯಕ್ರಮವನ್ನ. ಶ್ರಾವಣದಲ್ಲೇ ಉದ್ಯಾನ ಮಾಡುವಂತ ಕಾರ್ಯಕ್ರಮ ಅವ್ರು ಸಿಕ್ಕಿದೆ ಅಂತ ಬಿಟ್ರೆ ಪ್ರಾಯಶಃ ಅವರ ಅಂತಃಸ್ಥಿತಿ ತುಂಬಾ ಚೆನ್ನಾಗಿದೆ. ಮಾತು ತುಂಬಾ ಬಿರುಸು, ಮನಸ್ಸು ತುಂಬಾ ಮೃದು. ಮಾತು ಹಾಗೆ ಅವರು ತುಂಬಾ ಸ್ಪೀಡಲ್ಲಿ ಮಾತಾಡ್ತಾರೆ. ಕೆಲಸ ಮಾಡುವ ಎಲ್ಲವೂ ಕೂಡ ಹಾಗೆ ತುಂಬಾ ಸ್ಪೀಡಾಗಿ ಕೆಲಸ ಮಾಡ್ತಾರೆ. ಅವರು ಎಷ್ಟು ಹೊತ್ತಿಗೆ ಮಲ್ಕೊಳ್ತಾರೆ, ಎಷ್ಟೊತ್ತು ಗುರುತು ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ. ಸಮಾಜ ಕೆಲಸ ಮಾತ್ರ ಚಾಚು ತಪ್ಪದ ಹಾಗೆ ಮಾಡ್ತಾ ಇರ್ತಾರೆ. ತಮ್ಗೆ ಯಾವ ಕೆಲಸ ವಹಿಸ್ಕೊಟ್ಟಿದ್ದಾರೋ ಅದನ್ನ ಪ್ರೀತಿನ ಮಾಡ್ಕೊಂತ ಸ್ವಭಾವ ನಮ್ಮ ದೇವದಾಸ್ ಅಣ್ಣವರು. ಅದಕ್ಕೆ ನಮ್ಮ ಚಿನ್ನಬೇಡಿ ಕೆಲಸ ಸಂಘದವರು ಕೂಡ ತುಂಬಾ ಪ್ರೋತ್ಸಾಹವಾಗಿ ಅವರಿಗೆ ವಿಶೇಷವಾದ ಸಹಕಾರ ಕೊಡ್ತಾ ಇದ್ದಾರೆ. ಹೀಗಾಗಿ ತುಂಬಾ ಸಂತೋಷವಾಗ್ತಾ ಇದೆ. ಅವರ ಮನಸ್ಸಲ್ಲಿದ್ದಂತೆ ಇವತ್ತು ಈ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ಇಲ್ಲಿ ನೆರವೇರ್ತಾ ಇದೆ. ಅವರು ತುಂಬಾ ಬಂದು ಕೇಳ್ಕೊಂಡು ಸ್ವಾಮೀಜಿ ನಮ್ಗೆ ಸ್ಟೇಜ್ ಕಾರ್ಯಕ್ರಮ ಮಾಡಲಿಕ್ಕೆ ಮೇಲೆ ಅವಕಾಶ ಮಾಡ್ಕೊಳ್ಬೇಕು ಅಂತ ಹೇಳಿ. ಅವಾಗ ನಾವು ಹೇಳಿದ್ವಿ ಕಷ್ಟ ಆಗ್ತದೆ, ಇವತ್ತು ತುಂಬಾ ಜನ ಇರ್ತಾರೆ, ಆಗುದಿಲ್ಲ ಅಂತ ಹೇಳಿ. ಆದ್ರೆ ಒಂದು ಮಾತಿಗೆ ಅವ್ರು ಹಾಗೆ ಸುಮ್ಮನಾಗ್ಬಿಟ್ಟು ಮತ್ತೆ ಕೇಳಿಕ್ ಬರಲೇ ಇಲ್ಲ. ಬೇರೆಯವರಾದ್ರೆ 10 ಸಲ ಕೇಳಿ ಬರ್ತಿದ್ರು, ಮಾಡ್ಕೊಳ್ಬೇಕು, ಬೇಕು ಬೇಕು ಅಂತ ಹೇಳಿ. ಆದ್ರೆ ಅವರ ತಟಸ್ಥ ಸ್ಥಿತಿಗೆ, ಅವರ ಪ್ರೀತಿಗೆ ನಾವು ಬಾಗಲೇಬೇಕಾಯ್ತು. ಅವ್ರಿಗೆ ಅವಕಾಶ ಮಾಡ್ಕೊಡ್ತೀವಿ, ಆಯ್ತು ಮಾಡಿ ಅಂತ ಹೇಳಿ. ಹೀಗಾಗಿ ಅರ್ಧ ಗಂಟೆಗೋಸ್ಕರ
ದಿನದೊಳಗೆ ಈ ಕಾರ್ಯಕ್ರಮ ತುಂಬಾ ಚೌಕಟ್ಟಾಗಿ ನೆರವೇರಿಸಲಿಕ್ಕೆ ತುಂಬಾ ಪ್ರಯತ್ನ ಮಾಡಿದ್ದೇವೆ. ಹೀಗಾಗಿ ತುಂಬಾ ಮನಸ್ಸು ಸಂತೋಷವಾಗ್ತಾ ಇದೆ. ಇವತ್ತು ನಾವೆಲ್ಲರೂ ಕೂಡ ಪುಣ್ಯವಂತರು. 21 ವರ್ಷಗಳಿಂದ ಯಾವ ಸತ್ನಾರಾಯಣ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದರ ಉದ್ಯಾಪನೆ ಇವತ್ತಿನ ನೆರವೇರ್ತಾ ಇದೆ. 21 ಇದು ಒಂದು ಅತ್ಯಂತ ವಿಶಿಷ್ಟವಾದ ಸಂಖ್ಯೆ. ನಾವು ಗಣಪತಿಗೆ ಏನಾದರೂ ಸಲ್ಲಿಸ್ತಿದ್ರೆ 21 ಸಂಖ್ಯೆ ಸಲ್ಲಿಸ್ತೇವೆ. ಯಾಕೆ 21 ಕೊಡ್ಬೇಕು? ಮನುಷ್ಯನಿಗೆ 21 ಪ್ರಕಾರದ ದುಃಖ ಇರ್ತಾವಂತೆ, 21 ಪ್ರಕಾರದ ನರಕಗಳು ಇರ್ತಾವಂತೆ. ಆ ನರಕಗಳು ಭಗವಂತ ನೀನಿಟ್ಕೋ, ನೀನು ಅನುಗ್ರಹ ಸಿಗಲಿ ಅಂತ ಹೇಳುವ ದೃಷ್ಟಿಯಲ್ಲಿ 21 ಸಂಖ್ಯೆಗೆ ತುಂಬಾ ಮಹತ್ವ ಇದೆ. ಹೀಗಾಗಿ 21ರ ಉದ್ಯಾಪನೆ ಇವತ್ತು ನಮ್ಗೆಲ್ಲರೂ ಸಿಗದೆ ಬಿಟ್ಟರೆ ನಾವೇ ಭಾಗವತರಲ್ಲಿವೆ. ಹೀಗಾಗಿ ಈ ಚಿನ್ನಬೆಳಗಿನ ಸಂಘದವರಿಗೆ ಮತ್ತು ಆ ಭಗವಂತರಿಗೆ ನಾವು ನತಮಸ್ತರಾಗೋಣ. ಭಗವಂತ ನಿನ್ನೊಂದು ಪ್ರಸಾದ ಸಿಕ್ಕಿದೆ, ಇಂಥ ಒಂದು ಅನುಗ್ರಹವನ್ನು ಮಾಡಿದೀಯಾ ಅಂತ ಹೇಳಿ ಕೃತಜ್ಞತೆ ಸಲ್ಲಿಸೋಣ. ನಮ್ಮ ನೀಡ ಸಣ್ಣ ಮಾತಾಡ್ತಾ ಹೇಳಿದ್ರು, ಎರಡು ಕೊಯ್ಲುಗಳಿರ್ತೇವೆ, ಒಂದು ನಮ್ಮನ್ನ ಜೀವಿತಲ್ಲೇ, ಒಂದು ನಮ್ಮನ್ನು ಸಮಾಧಾನ ಮಾಡ್ತೀನಿ ಹೇಳಿ. ಪ್ರಾಯಶಃ ಅವರ ಹೆಸರು ಹೇಳೋದು ಮರ್ತು ಬಿಟ್ಟರು ಏನು, ಅದು ಯಾರು ಅಲ್ಲ, ನಮ್ಮ ಪ್ರಶಾಂತ್ ಅಣ್ಣ ಮತ್ತು ಸತೀಶ್ ಅಣ್ಣ ತಿಳಿತಾ ಇದೆ. ಪ್ರಶಾಂತ್ ಅಣ್ಣ ನಾನು ಸ್ವಲ್ಪ ಉಗ್ರ, ಸತೀಶ್ ಅಣ್ಣ ಸಹತ ಸ್ವಲ್ಪ ಒಟ್ಟು ಕೂಡ್ಸ್ಕೊಂಡು ಹೋಗ್ತಾರೆ. ಹೀಗಾಗಿ ಪ್ರಾಯಶಃ ಅವರಿಬ್ಬರಿಂದ ಇವತ್ತು ಈ ಕಲ್ಯಾಣದಲ್ಲಿ ಇವತ್ತು ಕಾರ್ಯಕ್ರಮ ಅವಕಾಶ ನಮ್ಗೆ ಸಿಕ್ತು. ಇಲ್ಲಾಂದ್ರೆ 4 ಕೋಟಿಯ ಕಾರ್ಯಕ್ರಮ ಸುಲಭವಾಗುವುದಿಲ್ಲ. ಹೀಗಾಗಿ ಎಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸಿ ವಹಿಸ್ತಾ ಇದ್ದೇನೆ. ಇವತ್ತು ನಮ್ಮ ಸಮಾಜ ಹಿರಿಯರೆಲ್ಲರೂ ಕೂಡ ಬಂದಿದ್ದಾರೆ, ಜೈನ ಸಮಾಜ ಹಿರಿಯರೆಲ್ಲರೂ ಕೂಡ ಬಂದಿದ್ದಾರೆ. ಅವರಿಗೆಲ್ಲರೂ ಕೂಡ ಆ ಸತ್ಯನಾರಾಯಣ ಸ್ವಾಮಿ ಆಶೀರ್ವಾದದಲ್ಲಿ ಅಷ್ಟೇ ಅಲ್ಲ, ನಮ್ಮ ಚಿನ್ನಬೆಳಿ ಕೆಲಸಗಾರ ಸಂಘದವರಿಗೆ ಮತ್ತು ನಮ್ಮ ಚಿನ್ನಬೆಳಿ ಕೆಲಸಗಾರ ಯಾರು ಮಾಡ್ತಾ ಇದ್ದಾರೋ ಅವರಿಗೆಲ್ಲರೂ ಕೂಡ ಸತ್ಯನಾರಾಯಣ ಸ್ವಾಮಿ ಆಶೀರ್ವಾದ ಮಾಡಬೇಕು. ಅವರ ಜೀವನದಲ್ಲಿ ಸುಖ ಶಾಂತಿ ಸುಖಗಳು ಸಿಗಬೇಕು. ಅವರ ಮಕ್ಕಳ ಶಿಕ್ಷಣ ಉತ್ತಮ ರೀತಿಯಲ್ಲಿ ಆಗಬೇಕು. ಅವರು ಗೌರವಾನ್ವಿತವಾಗಿ ಜೀವನ ಮಾಡುವಂತಹ ಸಾಮರ್ಥ್ಯ ಆ ಭಗವಂತ ಬಳಸ್ಕೊಳ್ಳಿ. ಆ ಜ್ಞಾನೇಶ್ವರಿ ನಮಗೆಲ್ಲರೂ ಕೂಡ ಅನುಗ್ರಹಿಸಲಿಕ್ಕೆ ಬಯಸ್ತಾ ಈ ಸುಂದರವಾದಂತಹ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಂಡಂತ ನಮ್ಮ ದಿವ್ಯದಾಸ್ ಅಣ್ಣನವರಿಗೆ ಮತ್ತು ಅವ್ರ ಎಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸ್ತಾ ತಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲರಿಗೂ ಕೂಡ ಆ ಜ್ಞಾನೇಶ್ವರ ಅನುಗ್ರಹ, ಸತ್ಯನಾರಾಯಣ ಸ್ವಾಮಿ ಅನುಗ್ರಹ ಪ್ರಾಪ್ತವಾಗಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಈ ಸಂದರ್ಭದಲ್ಲಿ ನಮ್ಮ 10 ನಿಮಿಷಗಳ ಮಾತುಗಳಿಗೆ ವಿರಾಮ ಸಲ್ಲಿಸ್ತಾ ಇದ್ದೇನೆ. ಜೈ ಜ್ಞಾನೇಶ್ವರಿ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕಾಗಿ ಸುರೇಶ್ ಶೇಖರ್, ದೇವಿದಾಸ್ ರೇವಣ್ಕರ್, ಸತೀಶ್ ಡಿ ರಾಯ್ಕರ್ ಹಾಗೂ ರಮೇಶ್ ರಾಯ್ಕರ್ ಅವರು ಸಮಾಜದ ಯಾವುದೇ ಕಾರ್ಯಕ್ರಮದಲ್ಲಿ ತಮ್ಮ ಸೇವೆ ಯಾವತ್ತೂ ಕೂಡ ಶಾಶ್ವತವಾಗಿ ಸುರೇಶ್ ಶೇಖರ್ ಅವರು ಇಂದಿನ ಈ ಕಾರ್ಯಕ್ರಮದ ಅತಿಥಿಗಳು ಜನಾರ್ದನ್ ಶೇಷರ್ ಅವರು, ಸ್ವಾಮಿ ಉದ್ಯಾಪನಾ ಸಮಿತಿ ಇಂದಿನ ಸಮರ್ಪಿಸ್ತಾರೆ. ಸತ್ಯನಾರಾಯಣ ವೃತ್ತ ಉದ್ಯಾಪನಾ ಸಮಿತಿಯ ಅಧ್ಯಕ್ಷರಾದಂತಹ ದೇವಿದಾಸ್ ರೇವಣ್ಕರ್ ಅವರು, ಜಗನ್ನಾಥ್ ರಾಘವೇಂದ್ರ ಅರಳಿ ಅವರಿಂದ ವಿಶೇಷ ನೋಡಿ ಶಂಕರ ಗಾಂಭೀರ್ಯತೆ ನೋಡಿ. ವಾವ್, ಆನೆ ನಡೆದಿದೆ ದಾರಿಯನ್ನು ವ್ಯಕ್ತಿಗೆ ನಮ್ಮ ಸಮಾಜದಲ್ಲೂ ಕೂಡ ಸಕ್ರಿಯವಾಗಿ ಧನ್ಯವಾದಗಳು ಸಮರ್ಪಿಸಿದ್ದು ದಯಮಾಡಿ ಅಲ್ಲಿಂದ ಬೇರೆಯವರಿಗೆ ಅವಕಾಶ ಮಾಡಿಕೊಟ್ಟಿದ್ದೇನೆ. ಬಾಬಾನಂದ ನಾಗೇಶ್ ಅರ್ಣಕರ್, ಧನ್ಯವಾದಗಳನ್ನು ಸಮರ್ಪಿಸಿದೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಉದ್ಯಾಪನಾ ಸಮಿತಿ ಒಂದು ನಿಮಿಷ Gracias.
ಇವತ್ತು ಒಂದು ಸುಯೋಗ ಅಂದ್ರೆ ವಾಸ್ತವ ಹುಟ್ಟಿದ್ದಿನ ಹಾಗಾಗಿ ಅವರು ಹುಟ್ಟು ನಮಗೆ ಗೊತ್ತಾಗಲಿಲ್ಲ. ಸುಬ್ರಹ್ಮಣ್ಯ ಸ್ವಾಮಿಗಳ ಮಧ್ಯ ಆಚರಿತ ಅನ್ನದಾನ ಸೇವಾ ಆರಾಧನೆಯ ರಾಜರಾಜೇಶ್ವರಿ ಸ್ವರೂಪಿಣಿ ಜ್ಞಾನೇಶ್ವರಿ ದೇವತಾ ಅಷ್ಟೇ ಹಲೋ
ತಮಿಳ್ನಾಡು ಬಿಟ್ಟು ಬರ್ತಾರೆ.